ಈಗ 12 ಗ್ರಹಗಳಲ್ಲಿ 12 ರಾಶಿಗಳಲ್ಲಿ ಕುಂಭ ರಾಶಿಯ ಚಿಂತನೆಯನ್ನು ನಡೆಸೋಣ. ಶುಕ್ರ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಕುಂಭ ರಾಶಿಯವರಿಗೆ ಶುಕ್ರನ ಪ್ರಭಾವ ಹೇಗಿದೆ ಎಂಬುದನ್ನು ನಾವು ಕೂಲಂಕುಷವಾಗಿ ವಿಮರ್ಶೆ ಮಾಡ್ತಾ ಹೋಗಬೇಕು. ಕುಂಭ ರಾಶಿಯವರು ತುಂಬ ಏಕಾಗ್ರತೆಯಿಂದ ಇಲ್ಲಿ ಹೇಳುವಂತಹ ವಿಷಯವನ್ನು ಕೇಳಿಸಿಕೊಳ್ಳಿ. ಯಾಕೆ ಅಂತಂದರೆ ತುಂಬ ಮಹತ್ವಪೂರ್ಣವಾದ ವಿಷಯವನ್ನು ನಾನು ಇವತ್ತಿನ ದಿವಸದಲ್ಲಿ ತಿಳಿಸೋನಿದ್ದೀನಿ. 4ನೆಯ ಮನೆಯ ಅಧಿಪತಿ ಶುಕ್ರ, 9ನೆಯ ಮನೆಯ ಅಧಿಪತಿ ಶುಕ್ರ. ಯಾರಿಗೆ? ಕುಂಭರಾಶಿಯವರಿಗೆ. 4ನೆಯ ಮನೆ ಸುಖಸ್ಥಾನ, 9ನೆಯ ಮನೆ ಅದೃಷ್ಟದ ಮನೆ. ಈ ಜಾತಕದ ಯೋಗಕಾರಕ ಗ್ರಹ ಯಾರು? ಶುಕ್ರ. ಈಗ ತನ್ನ ಸಂಚಾರವನ್ನು ಸಿಂಹ ರಾಶಿಯಲ್ಲಿ ಅಂದರೆ 7ನೆಯ ಮನೆಯಲ್ಲಿ ಶುಕ್ರ ಮಾಡ್ತಾ ಇದ್ದಾನೆ. ತುಂಬ ಒಳ್ಳೆಯದಲ್ವಾ 7ನೆಯ ಮನೆಯ ಶುಕ್ರ ಸಂಚಾರ ಅಂತ ಅನಿಸುತ್ತೆ. ಆದರೆ ಗೋಚಾರದಲ್ಲಿ ಇದು ಅಷ್ಟು ಒಳ್ಳೆಯದು ಅಲ್ಲ ಅಂತ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಇದು ಅನುಕೂಲಕರವಾದ ಒಂದು ವಾತಾವರಣ ಇರೋದಿಲ್ಲ 7ನೆಯ ಮನೆಯ ಸಂಚಾರ. ಯಾಕೆ ಅಂತಂದರೆ ಶತ್ರುವಿನ ಮನೆಯಲ್ಲಿ ಶುಕ್ರನ ಸಂಚಾರ ನಡೆದಿದೆ. ಜೊತೆಗೆ ಕೇತು. ಶುಕ್ರನಿಗೆ ತುಂಬ ಕಿರಿಕಿರಿ, ಶುಕ್ರನಿಗೆ ನೆಮ್ಮದಿ ಇಲ್ಲ ಅಲ್ಲಿ. ಆದ್ದರಿಂದ ಶುಕ್ರ ತಾನೇ ಕಷ್ಟದಲ್ಲಿ ಇದ್ದಾಗ ಕುಂಭ ರಾಶಿಗೆ ನೇರ ದೃಷ್ಟಿ ಇರೋದರಿಂದಾಗಿ ಅದು ಅಷ್ಟು ಅನುಕೂಲಕರವಾದ ಸಂಗತಿ ಇರೋದಿಲ್ಲ. ಆದ್ದರಿಂದ ಶುಕ್ರನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ಕುಂಭರಾಶಿಯವರು. ವಿಶೇಷವಾಗಿ ಆಗ ತಾನೇ ವಿವಾಹವಾಗಿರುವಂತಹ ವ್ಯಕ್ತಿಗಳು ದಾಂಪತ್ಯ ಜೀವನದಲ್ಲಿ ತುಂಬ ಜಾಗೃತೆಯಿಂದ ಲಕ್ಷ್ಯವನ್ನು ಕೊಡಬೇಕು, ನಿರ್ಲಕ್ಷ್ಯ ಮಾಡಬಾರ್ದು. ಸಿಂಹರಾಶಿಯಲ್ಲಿರುವಂತಹ ಶುಕ್ರನ ಸಂಚಾರ ಈ ಸಂಗಾತಿಗಳ ನಡುವೆ ತಪ್ಪು ತಿಳುವಳಿಕೆ, ಸಂಘರ್ಷ, ಅತೃಪ್ತಿ, ಆಮೇಲೆ ಗೃಹ ಜೀವನಕ್ಕೆ ಸಂಬಂಧಪಟ್ಟ ಕೆಲವು ಕಳವಳಗಳು ಇವೆಲ್ಲವನ್ನು ಕೂಡ ಉಂಟು ಮಾಡುವಂತಹ ಸನ್ನಿವೇಶಗಳು ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಮಾನಸಿಕವಾದ ಗೊಂದಲಗಳು ತುಂಬ ಹೆಚ್ಚು ಅನುಭವಿಸುವಂತೆ ಆಗುತ್ತೆ. ಶೈಕ್ಷಣಿಕ ಸಾಧನೆಯಲ್ಲಿ ಕುಸಿತ ಉಂಟಾಗುತ್ತೆ. ಅದೃಷ್ಟದ ಬೆಂಬಲ ಕೈ ಕೊಡುತ್ತೆ. ಬಯಸಿದ ಫಲಿತಾಂಶಗಳನ್ನು ಸಾಧಿಸಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಪ್ರಯತ್ನ, ದೇವತಾನುಗ್ರಹ ಎರಡೂ ಕೂಡ ಮತ್ತು ಜಾಗೃತೆ ಇವೆಲ್ಲವನ್ನು ಕೂಡ ಕುಂಭರಾಶಿಯವರು ಅಳವಡಿಸಿಕೊಳ್ಳಬೇಕು. ಕೇವಲ ಇದು ಕುಟುಂಬದ ಜೀವನಕ್ಕೆ ಮಾತ್ರವಲ್ಲದೆ ದಾಂಪತ್ಯ ಸಂಬಂಧಕ್ಕೂ ಕೂಡ ಸಂಬಂಧಪಟ್ಟಿರುವಂತಹ ಈ ವಿಷಯಗಳನ್ನು ಇಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಈಗ 6ನೆಯ ಮನೆಯಲ್ಲಿ ಗುರುಬಲ ಇಲ್ಲ. ಜೊತೆಯಲ್ಲಿ ಶುಕ್ರನ ಸಂಚಾರ ಕೂಡ ವಿಪರೀತ ಫಲವನ್ನೇ ಉಂಟು ಮಾಡ್ತಾ ಇದೆ. ಕುಂಭರಾಶಿಯವರು ತುಂಬ ಸಾತ್ವಿಕರಾಗಿರ್ತಾರೆ. ಯಾವಾಗಲೂ ಕೂಡ ತುಂಬ ವಿಭಿನ್ನ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಿರ್ತಾರೆ. ಹಾಗೂ ತುಂಬ ಗಂಭೀರವಾದ ಸ್ವಭಾವವನ್ನು ಹೊಂದಿ ತುಂಬ ಆಳವಾದ ಯೋಚನೆಯಲ್ಲಿ ಇರ್ತಾರೆ. ಇಂಥವರಿಗೆ ಮೋಸ ಆಗಬಾರ್ದು. ಅದಕ್ಕೋಸ್ಕರ ಅವರು ಜಾಗೃತೆಯನ್ನು ಹೊಂದಿ ಅವರು ತಪ್ಪು ಕೆಲಸಗಳಲ್ಲಿ ಮುಂದುವರಿಯದೆ ಅವರು ಆದಷ್ಟು ದೇವತಾನುಗ್ರಹವನ್ನು ಪಡೆದುಕೊಂಡೇ ಅವರು ತಮ್ಮ ಕಾರ್ಯಗಳಲ್ಲಿ ಅವರು ಮುಂದುವರಿಯಬೇಕು. ಅದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಈ ಶುಕ್ರ ಒಂದು ಶೀತಲ ಗ್ರಹ, ಅದು ರವಿ ಅಗ್ನಿಗ್ರಹ. ಆ ರವಿಯ ಮನೆಯಲ್ಲಿ ಶೀತಲ ಗ್ರಹ ಹೋದಾಗ ಶಕ್ತಿಯೆಲ್ಲವೂ ಕೂಡ ಹೋಗಿಬಿಡುತ್ತೆ ಶುಕ್ರನಿಗೆ. ಅಗ್ನಿಯಲ್ಲಿ ನೀರು ಹಾಕಿದ್ರೆ ಏನಾಗುತ್ತೆ? ಆದ್ದರಿಂದ ಆ ಶಕ್ತಿ ಇಲ್ಲದಂತೆ ಆಗಿದೆ ಶುಕ್ರನಿಗೆ. ಜೊತೆಯಲ್ಲಿ ಕೇತು ಮತ್ತು ಶುಕ್ರ ಇಬ್ಬರಿಗೂ ಕೂಡ ಆಗೋದಿಲ್ಲ, ವೈರ ಇದೆ. ಆದ್ದರಿಂದ ಈ ಶುಕ್ರನ ಸಂಚಾರ ಹೆಚ್ಚು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ತರದೇ ಇದ್ದರೂ ಕೂಡ ಕುಂಭರಾಶಿಯವರಿಗೆ ಪ್ರಜ್ಞಾಪೂರ್ವಕವಾದ ಪ್ರಯತ್ನವನ್ನು ನೀಡುತ್ತೆ. ಹಾಗೂ ಅನಂತರ ಕಠಿಣವಾದ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನು ಕೂಡ ನೀಡುತ್ತೆ. ಸರಾಸರಿಯಾಗಿ ನಿಧಾನವಾಗಿ ಸುಧಾರಣೆ ಕಂಡುಬರುತ್ತೆ. ಆದ್ದರಿಂದ ಕುಂಭರಾಶಿಯವರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ದ್ವಿತೀಯದಲ್ಲಿ ಶನಿ ಇರೋದರಿಂದಾಗಿ 7.5 ಮುಗಿಯುವ ಹಂತ ಇದೆ. ಆದ್ದರಿಂದ ಶನಿಯ ಅನುಗ್ರಹವನ್ನು ಕೂಡ ಪಡೆದುಕೊಳ್ಳಬೇಕು. ಮತ್ತು ಇನ್ನು ಕುಂಭ, ಮೀನ, ಮೇಷ, ವೃಷಭ ಸುಖಸ್ಥಾನದಲ್ಲಿ ಕುಜ ಇದ್ದಾನೆ. ಕುಜನ ಮೇಲೆ ಶನಿಯ ದೃಷ್ಟಿ, ಶುಕ್ರನ ಮೇಲೆ ಕುಜನ ದೃಷ್ಟಿ ಇದೆಲ್ಲವೂ ಕೂಡ ಇರೋದರಿಂದಾಗಿ ಅವರಿಗೆ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳು, ಹೆಚ್ಚಿನ ಪರೀಕ್ಷೆಗಳು ಅಂದರೆ ಬರುವಂತಹ ಅವಕಾಶಗಳು ತಪ್ಪಿ ಹೋಗುತ್ತೆ, ಬರುವಂತಹ ಅವಕಾಶಗಳು ಪೋಸ್ಟ್ಪೋನ್ ಆಗುತ್ತೆ.
ಇದೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಸಹಜವಾಗಿ ಈಗ ನಡೀತಾ ಇದೆ. ಅಥವಾ ಯಾವುದಾದ್ರೂ ಅವಕಾಶಗಳು ಬಂದಿದ್ದರೂ ಕೂಡ ಅದು ಅವರಿಗೆ ಬಂದಿದೆ ಅಂತ ಅನ್ನಿಸಲ್ಲ. ಅದರಲ್ಲಿ ಅವರಿಗೆ ಯಾವ ಖುಷಿಗಳು ಕೂಡ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ವಿಶೇಷವಾಗಿ ಲಕ್ಷ್ಮೀ ಸಹಿತರಾದ ನಾರಾಯಣ ದೇವರ ಒಂದು ಪೂಜೆಯನ್ನು ಅನುಷ್ಠಾನವನ್ನು ಮಾಡಬೇಕು. ಹಾಗೂ ಗುರುರಾಯರ ವಿಶೇಷ ಸೇವೆಯನ್ನು ಕೂಡ ಅವರು ಕುಂಭರಾಶಿಯವರು ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಯಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.